ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಪ್ರಥಮ PUC ಅರ್ಧವಾರ್ಷಿಕ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆಗಳು ನಿಮಗೆ ಅಕ್ಟೋಬರ್ನಲ್ಲಿ ನಡೀತವೆ. ರಜೆಯ ನಂತರ ಅದಕ್ಕಾಗಿ ನಾವು ಫಸ್ಟ್ PUCಯಲ್ಲಿ ಎಲ್ಲ ವಿಷಯಗಳಲ್ಲಿ ಭಾಷೆಗಳಾಗಿರ್ಬೋದು ಮತ್ತು ಆರ್ಟ್ಸ್ನ ಸಬ್ಜೆಕ್ಟು ಮತ್ತು ಕಾಮರ್ಸ್ನಲ್ಲಿನೂ ಪ್ರತಿ ವಿಷಯದಲ್ಲಿ ನಾವು ನಿಮಗೆ 2 ಸೆಟ್ಟು ಸಾಲಿಡ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗಿ ಅದನ್ನು ಯೂಸ್ ಮಾಡಿಕೊಡ್ರಿ. ಓಕೆನಾ? ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಕೆಲವು ಪಾಠಗಳ ಪ್ರಶ್ನೋತ್ತರಗಳಿದ್ದಾವೆ. ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಅಂದರೆ ಯೂಸ್ ಆಗ್ತದೆ. ಇದು ಫಸ್ಟ್ ಪಾರ್ಟ್ ಇದೆ. ಇದರಲ್ಲಿ 1 ಅಂಕ 2 ಅಂಕ ಮತ್ತು ಸಂದರ್ಭದವರೆಗೆ ಕವರ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ 4 ಅಂಕ ವ್ಯಾಕರಣ ಮತ್ತು ಪತ್ರ ನಿಬಂಧದ ಕೂಡ ತೊಗೊಂಡ್ಬರ್ತೀನಿ. ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಬರ್ತವೆ. ಜಸ್ಟ್ ಒಂದು ಪ್ಲೇಲಿಸ್ಟ್ ಹೇಳ್ತೀನಿ. PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ಹೋದರೆ ನಿಮಗೆ ಎಲ್ಲ ಒಂದು ಕ್ವಶನ್ ಪೇಪರ್ಗಳು ಸಿಗ್ತವೆ. ಓಕೆ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ ಇನ್ನಷ್ಟು ಬೂಸ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ PUC ಕನ್ನಡದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಫಸ್ಟ್ ನೆನಪಿರಲಿ, ಅ ವಿಭಾಗದಲ್ಲಿ ಬರೀತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಫಸ್ಟಾಗಿ ಮಾತ್ರ ಉತ್ತರಗಳನ್ನು ಬರೀಬೇಕು. ತಿದ್ದಿ ತೀಡಿ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆ. ಅ ವಿಭಾಗದಲ್ಲಿ ಫಸ್ಟ್ 10 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಮೊದಲ ಪ್ರಶ್ನೆ ಇತ್ತು, ಅಲೆಯ ಬಿಲ್ಲ ಭಿನ್ನನಕ್ಕೆ ಗಾಂಡಿವಿಯಲು ಪಿನಾಕ ಪಾನಿಯು ನೇರ್ಯ ನಿಂದಿರ್ಚಿ ನಿಮ್ಮೊಡನೆ ಕಾದಿಗೆ ಲಲ್ಕದು ನಿಮ್ಮ ಅಪೇಕ್ಷೆಯಂ ಅಂತ ಇದೆ. ಈ ಪದ್ಯದ ಅನುಸಾರವಾಗಿ ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠರಾದವರು ಯಾರು ಅಂತ ಕೇಳಿದರು. ಆ ಕರ್ಣ, ಆ ಸಂಜಯ, ಈ ಶಿವ, ಡಿ ದ್ರೋಣಾಚಾರ್ಯ. ದ ರೈಟ್ ಆನ್ಸರ್ ಈಸ್ ದ್ರೋಣಾಚಾರ್ಯರು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ಗಟ್ಟಿವಾಳೆಯನವರ ವಚನಗಳ ಅಂಕಿತ ಯಾವುದು? ಅ ಗುಹೇಶ್ವರ, ಆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಈ ದೊಡ್ಡಯ್ಯ ಪ್ರಿಯ ಸಿದ್ಧಲಿಂಗ, ಈ ಚಿಕ್ಕಯ್ಯ ಪ್ರಿಯ ಸಿದ್ಧಗಂಗೆ ಅಂತ ಇದೆ. ಬಟ್ ಆಪ್ಷನ್ ಆ ಇದೆ ನೋಡಿ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮೂರನೇ ಪ್ರಶ್ನೆ, ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು ಅಂತ ಕೇಳಿದರು. ಅ ಚನ್ನರಾಜ, ಆ ಕರಿಕಾಲ ಚೋಳ, ಈ ಶಿವ, ಡಿ ಚೆನ್ನಯ್ಯ. ಸರಿಯಾದ ಉತ್ತರ ಕರಿಕಾಲ ಚೋಳ ಅನ್ನೋದು ಉತ್ತರ ಬರ್ತದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಡ್ತೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಲ್ಲಿ ಇವುಗಳ PDFಗಳನ್ನು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕೊಡ್ತಾರೆ. ಎಸ್. ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಏನಪ್ಪ ಅಂತಂದರೆ ಅಡವಿಯೊಳಗೆ ಅನ್ನೋದು ಸರಿಯಾದ ಉತ್ತರ ಬರೀಬೇಕು. ಮುಂದಿನ ಪ್ರಶ್ನೆ, ಮಾದೇವ ಎಲ್ಲಿ ಹೊರಗಿದ್ದಾನೆ ಅಂತ ಕೇಳಿದ್ದಾರೆ. ಪೂರ್ವ ದಿಕ್ಕು. ಪುಸ್ತಕದಲ್ಲಿ ಮೂಡನ ಅಂತ ಇದೆಯಲ್ಲ, ಮೂಡನ ಅಂತಂದರೆ ಏನಪ್ಪ ಅಂದರೆ ಪೂರ್ವ ದಿಕ್ಕು ಅಂತ ಅರ್ಥ. ಅದು ಕೂಡ ನಿಮಗೆ ಗೊತ್ತಿರಲಿ. ಆಪ್ಷನ್ ಇ, ಪೂರ್ವ ದಿಕ್ಕಿನಲ್ಲಿ ಯೋಗ ಮುದ್ರೆಯಲ್ಲಿ ಮಾದೇವ ಹೊರಗಿದ್ದಾನೆ ಅನ್ನೋದು ಪ್ರಶ್ನೆ ಉತ್ತರದಲ್ಲಿ ನಮಗೆ ಸಿಗ್ತದೆ. ಆರನೇ ಪ್ರಶ್ನೆ, ಏನೋ ಸ್ವಾಮಿ, ನಿಮ್ಮ ಎಕಡ 3 ಮೈಲಿ ನಡಿಬೇಕಾದ್ರೆ 30 ತಾವು ಕುತ್ಕೊಂಡು ತೆಳ್ಕೊಂಡು ಬಂದ ಉಳಿಸಿಕೊಡಿ. ನಾಳಕ್ಕೆ ನಮ್ಮಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ, ನಿಂಗಂಬಳ. ಈ ಮಾತುಗಳು ಏನನ್ನು ಸೂಚಿಸ್ತವೆ ಅಂತ ಕೇಳಿದರು. ನೋಡಿ ಏನಿದೆ ಅಂತಂದರೆ, ತನ್ನಲ್ಲಿರುವ ಅಸಹಾಯಕತೆ ಅಂತಕ್ಕದ್ದನ್ನು ಆಯ್ಕೆ ನಾವೇನು ಮಾಡ್ಬೋದು, ರೈಟ್ ಮಾಡ್ಬೋದು. ಏಕೆಂದರೆ ಇಲ್ಲಿ ಲಾಸ್ಟ್ ಏನಿದೆ ಅಂತಂದರೆ, ತೆಳ್ಕೊಂಡು ಬಂದು ಉಳಿಸಿಕೊಡಿ, ನಾಳಕ್ಕೆ ನಮ್ಮಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ ಅಂತಕ್ಕಂಥದ್ದಂದರೆ ತನ್ನಲ್ಲಿರುವ ಅಸಹಾಯಕತೆ ಅನ್ನೋ ಆಯ್ಕೆಯನ್ನು ನಾವು ಹಾಕ್ಬೋದು. ಇನ್ನು ಯಾರ ಪ್ರವಾಸಾನುಭವದಲ್ಲಿ ಲುಂಬಿನಿಯ ಬಗೆಗೆ ವಿವರಗಳಿವೆ ಅಂತ ಕೇಳಿದ್ದಾರೆ. ಲುಂಬಿನಿ ಬಗ್ಗೆ ಇರತಕ್ಕಂಥ ವಿವರಗಳು ಅದು ಹುಯನ್ ಸಾಂಗ್ನ ಪುಸ್ತಕದಲ್ಲಿ. ಪ್ರಶ್ನೆ 8, ಭೋಳೇಶಂಕರನ ಊರು ಯಾವುದು ಅಂತ ಕೇಳಿದ್ದಾರೆ. ಗೊತ್ತಿದೆ, ಶಿವಾಪುರ ಅಂತಕ್ಕಂಥದ್ದು ಭೋಳೇಶಂಕರನ ಊರು. ಇನ್ನು ಪೈಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ ಅಂತ ಕೇಳಿದರು. ಆಪ್ಷನ್ ಇ, ಶಿವನ ಹೆಸರನ್ನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ ನೋಡಿ 10, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ, ತೆರಿಗೆಗಳು ಇರೋದಿಲ್ಲ, ನಾಣ್ಯಗಳು ಇರೋದಿಲ್ಲ. ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ, ಎಲ್ಲರೂ ಉಣ್ಣುತ್ತಾರೆ, ದುಡಿಯದ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ. ಭೋಳೇಶಂಕರನ ಮಾತು ಏನನ್ನು ಸೂಚಿಸ್ತವೆ ಅಂತ ಕೇಳಿದ್ದಾರೆ. ಅದರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಇ ಇದೆ ನೋಡಿ, ನನ್ನ ರಾಜ್ಯದಲ್ಲಿ ಸೈನ್ಯ, ತೆರಿಗೆ ಮತ್ತು ನಾಣ್ಯಗಳು ಇರಬಾರದು ಅನ್ನೋದನ್ನು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳಿತ್ತು 5 ಇರ್ತವೆ. ಆಯ್ಕೆಗಳನ್ನು ಆಲ್ರೆಡಿ ಕೊಟ್ಟಿರ್ತಾರೆ, ಅವೇ ಆಯ್ಕೆ ತೆಗೆದುಕೊಂಡು ಕೆಳಗಡೆ ಬರೀಬೇಕು. 5 ಪ್ರಶ್ನೆ 5 ಉತ್ತರ. ಬಡಮಕ್ಕಳ ಪಾಲಿಗೆ ಚಾಕಲೇಟು ಎಂದರೆ ಅಂತ ಕೇಳಿದ್ದಾರೆ. ಇಲ್ಲೇ ಇದೆ, ಸೀಕು ಅನ್ನೋದು ಸರಿಯಾದ ಉತ್ತರ. ಕರಿಸಿದ್ದೇಗೌಡನಿಗೆ ಹಲಸಿನ ಮರ ಮಾರಿದ್ದರಿಂದ ರೂಪಾಯಿ ಹಣ ಸಿಕ್ಕಿತು ಅಂತ ಕೇಳಿದರು. 250, 250 ಇಸ್ ದ ರೈಟ್ ಆನ್ಸರ್. ಜ್ಯೋತಿಷಿಗಳ ಭವಿಷ್ಯವಾಣಿ ಓದಲು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದ್ದಾರೆ. ತಮಾಸೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಹೆಸರನ್ನು ಕೇಳಿದ್ದಾರೆ. ಶಾಸ್ತ್ರಿ ಮಾಸ್ತರರು. ಇನ್ನು ಗೌತಮ ಬುದ್ಧ ಡ್ಯಾಶ್ನಲ್ಲಿ ಜನಿಸಿದ ಅಂತ ಕೇಳಿದರು. ಲುಂಬಿನಿ ವನ ಅನ್ನೋದು ಸರಿಯಾದ ಉತ್ತರ. ಇನ್ನು ಥರ್ಡ್ದಲ್ಲಿ ಹೊಂದಿಸಿ ಬರೆಯರಿ ಕೇಳಿರ್ತಾರೆ. ಅದನ್ನು ಕೂಡ 5 ಮಾರ್ಕ್ಸ್ ಇರ್ತದೆ. ದುರ್ಯೋಧನ ವಿಲಾಪ, ಗದಾಯುದ್ಧ ಅಂದರೆ ಸಾಹಸ ಭೀಮ ವಿಜಯಂ ಅಂತಕ್ಕಂಥ ಕೃತಿಯ ಇನ್ನೊಂದು ಹೆಸರೇ ಗದಾಯುದ್ಧ. ಆಪ್ಷನ್ 2 ಗದಾಯುದ್ಧ ಅನ್ನೋದು ಸರಿಯಾಗಿ ಹೊಂದಿಸಬೇಕಿತ್ತು. ಇನ್ನು ಹರಿಹರ ಅಂದರೆ ರಗಳೆ ಕವಿ ಅಂತ ಬಿರುದಿದೆ.
ಉಪಮಾಲೋಲ ಅಂತಕ್ಕಂಥ ಬಿರುದಿರುವುದು ಲಕ್ಷ್ಮೀಶನಿಗೆ. ಸೀಸು ಮಕ್ಕಳಿಗೊಲಿದ ಮಾದೇವ ಅಂತ ಇದೆ, ಇದು ಜನಪದ ಹಾಡಿದೆ. ಅಖಂಡ ಕರ್ನಾಟಕ ಬರೆದವರು ಕುವೆಂಪು ಇದೆ. ಈ ಥರನಾಗಿರ್ತಕ್ಕಂಥ ಉತ್ತರಗಳನ್ನು ನೀವು ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. ಫಸ್ಟ್ ಪದ್ಯ ಭಾಗದ ಪ್ರಶ್ನೆಗಳು. ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ ಅಂತ ಕೇಳಿದರೆ ಇಲ್ಲಿ ಕೇವಲ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಈ ಆಯ್ಕೆಯನ್ನು ನೀವು ನೋಡ್ಕೋಬೇಕು. 4 ಇರ್ತವೆ, 3 ಮಾತ್ರ ಬರೀಬೇಕು. ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಮಗನು ತಂದೆಗೆ ಎಳ್ಳು ನೀರಿನ ತರ್ಪಣ ಬಿಡುವುದು ಲೋಕರೂಢಿ, ಆದರೆ ಈಗ ನಾನು ನಿನಗೆ ತರ್ಪಣ ಬಿಡುವಂತಾಯಿತೆ ಮಗನೇ, ಹೀಗೆ ಕ್ರಮ ವ್ಯತ್ಯಾಸವನ್ನು ಮಾಡಿದ್ದು ಸರಿಯೇ ಎಂದು ವ್ಯಥೆ ಪಡುತ್ತಾನೆ ಅಂತ ಬರೆದ್ರೆ ಸಾಕು. 18ನೇ ಪ್ರಶ್ನೆ. ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಅಂತ ಕೇಳಿದ್ದಾರೆ. ತನ್ನ ಗುಪ್ತವಾದ ಭಕ್ತಿಯನ್ನು ಬಯಲು ಮಾಡಿದ್ದಕ್ಕಾಗಿ ಹಾಗೂ ಭೂಮಿಯ ಮೇಲೆ ತನ್ನ ಭಕ್ತಿ ಬೀದಿಯ ಕರುವಿನಂತೆ ಆದುದಕ್ಕಾಗಿ ಶಿವನ ಮೇಲೆ ಚೆನ್ನಯ್ಯನಿಗೆ ಮುನಿಸುಂಟಾಯಿತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 19. ಸೀತೆಯು ಸೌಮಿತ್ರಿಗೆ ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು ಅಂತ ಕೇಳಿದರೆ ಕಾಡಿನಲ್ಲಿ ತಡ ಮಾಡಿದರೆ ಶ್ರೀರಾಮನು ಕೋಪಿಸಿಕೊಳ್ಳಬಹುದು, ಅಲ್ಲದೆ ಅಯೋಧ್ಯೆಯಲ್ಲಿ ಶ್ರೀರಾಮನು ಏಕಾಂಗಿಯಾಗಿರುವುದರಿಂದ ಸೀತೆಯು ಸೌಮಿತ್ರಿಯನ್ನು ಹಿಂತಿರುಗಿ ಹೋಗು ಅಂತ ಹೇಳ್ತಾಳೆ. ಇನ್ನು ವೃಕ್ಷವನ್ನು ಆದಿಕೇಶವ ಹೇಗೆ ಸಲತಾನೆ ಅಂತ ಕೇಳಿದರು. ಬೆಟ್ಟದ ತುದಿಯಲ್ಲಿ ಹುಟ್ಟಿದರೂ ವೃಕ್ಷವಾಗಲು ಅಗತ್ಯವಾದ ನೀರನ್ನು ಉಣಿಸಿ ಬೆಳೆಸಿರುತ್ತಾನೆ. ಆದಿಕೇಶವ ಹುಟ್ಟಿಸಿದ ಸ್ವಾಮಿ ಹೊನೆಯರಿತು ಗಟ್ಟಿಯಾಗಿ ನಿಂತು ಸಲಹುತ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಗದ್ಯ ಭಾಗಕ್ಕೆ ಬರ್ತೀನಿ. ಗದ್ಯ ಭಾಗದಲ್ಲಿನೂ ಕೂಡ 3 ಇರ್ತವೆ. ಕೇವಲ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೀಬೇಕು. ಅದಕ್ಕೆ ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 2 ಪ್ರಶ್ನೆ ಬರೆದ್ರೆ 4 ಅಂಕ ಇರುತ್ತೆ. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು ಅಂತ ಕೇಳಿದರು. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಆಗಲೇ ಕಪ್ಪು ಇಲಿಗು ಅಂದರೆ ಲಿವರ್ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಅಂತ ಹೇಳಿದರು ಅನ್ನೋದನ್ನು ನೀವು ಬರಿಬೇಕು. ಇನ್ನು ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ರಾಗಿಯಲ್ಲಿ ಹೃದಯ ಬೇನೆ ಮತ್ತು ಕ್ಯಾನ್ಸರ್ ರೋಗಗಳನ್ನು ತಡೆಯಬಲ್ಲ ಗುಣವಿದೆ. ರಕ್ತದಲ್ಲಿನ ಸಕ್ಕರೆಯ ಅಂಶ ನಿಯಂತ್ರಿಸ್ತದೆ. ಪ್ರತ್ಯಾಮ್ಲೀಯ ಗುಣ ಇರುವುದರಿಂದ ದೇಹಕ್ಕೆ ತಂಪು. ರಾಗಿಯಲ್ಲಿನ ಕ್ಯಾಲ್ಸಿಯಂ ಬೆಳೆಯುವ ಮಕ್ಕಳಿಗೆ ಟಾನಿಕ್ ಇದ್ದ ಹಾಗೆ ಅಂತ ಬರೆದ್ರೆ ಸಾಕು. 23ನೇ ಪ್ರಶ್ನೆಗೆ ಬರ್ತೀನಿ. ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಂತ ಕೇಳಿದರು. ಜ್ಯೋತಿಷವು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳನ್ನು ಅಡಿಪಾಯವಾಗಿ ಹೊಂದಿದೆ. ರಾಹು ಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ, ಗುಳಿಕ ಕಾಲಗಳಿಗೆ ಸಹಜವಾಗಿ ಯಾವ ಅರ್ಥವೂ ಇರೋದಿಲ್ಲ ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಇನ್ನು ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ ಪ್ರಶ್ನೆ ಇದೆ. ಉತ್ತರ: ನೇಪಾಳದಂಥ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ. ವಿಮಾನ ದರ ಕೂಡ ಶ್ರೀಸಾಮಾನ್ಯನ ಕೈಗಟಕುವಂಥದ್ದು. ವಿಮಾನಗಳು ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಸಂಚಾರ ಮಾಡ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಹೋಗೋಣ ದೀರ್ಘ ಗದ್ಯದ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನಿತ್ತಂತಂದರೆ ಸಾಹುಕಾರನನ್ನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಅಂತ ಕೇಳಿದರು. ಸಾಹುಕಾರನನ್ನು ದುಡ್ಡಿರೋ ಪೆಟ್ಟಿಗೆ ಆಭರಣಗಳನ್ನು ತನ್ನ ಬಳಿ ಇಟ್ಟುಕೊಂಡು ಒಳ್ಳೆ ಗದ್ದೆ ಹೊಲವನ್ನೆಲ್ಲ ಸರದಾರರಿಗೆ ಕೊಟ್ಟು ನದಿ ಹತ್ತಿರದ ಕಲ್ಲು ಗುಡ್ಡವನ್ನು ಬೆಕ್ಕಕಡಿ ಬೋಳೆಶಂಕರನಿಗೆ ಹಂಚಿಬಿಡ್ತಾನೆ. ಇನ್ನು ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ ಅಂತ ಕೇಳಿದರು. ದೀರ್ಘ ಗದ್ಯದಲ್ಲಿ 3 ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು. ಸೈತಾನನು ಬೋಳೆಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವೀರಸ ಹುಟ್ಟಿಸಿ 3ರನ್ನು ನರಕಕ್ಕೆ ಕರೆದುಕೊಂಡು ಬರುವಂತೆ ಆಜ್ಞಾಪಿಸಿ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿಕೊಡ್ತಾನೆ. ಮುಂದಿನ ಪ್ರಶ್ನೆ: ಎಸ್, ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದ್ದೇನೆಂದು ಹೇಳುತ್ತಾನೆ. ಉತ್ತರ: ಕೋಡಂಗಿಯು ತಾನು ಬೆಳಗ್ಗೆಯಿಂದ 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೊಲಗಿ ಅನ್ನ ಉಂಡ, 1 ಗಡಿಗೆ ಅಂಬಲಿ ಕುಡಿದೆ ಹಾಗೂ ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆನೆಂದು ಹೇಳ್ತಾನೆ. 28 ಪಿಶಾಚಿಗಳು ಬೋಳೆಶಂಕರನಿಗೆ ಯಾವುದರಿಂದ ನಾಣ್ಯ ಮತ್ತು ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಪಿಶಾಚಿಗಳು ಧಾನ್ಯದಿಂದ ನಾಣ್ಯವನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡ್ತವೆ ಅಂತ ಬರೆದ್ರೆ ಸಾಕು. ಇಷ್ಟು 2 ಮಾರ್ಕ್ಸ್ ಕ್ವಶನ್ ಆಯಿತು. ಇನ್ನು ಸಂದರ್ಭಕ್ಕೆ ಬರ್ತೀನಿ. ಫಸ್ಟ್ ಪದ್ಯ ಭಾಗದಲ್ಲಿ 3 ಇರ್ತವೆ. 3ರಲ್ಲಿ 2 ವಾಕ್ಯಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು. ಓಕೆನಾ? ಫಸ್ಟ್ ನೋಡೋಣ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದೇವನೊಲಿದವನ ಕುಲವೇ ಸತ್ಕುಲಂ ಅಂತ ಇದೆ. ಫಸ್ಟ್ ಆಯ್ಕೆ ಬರೀಬೇಕು. ಈ ಪ್ರಸ್ತುತ ಸಂದರ್ಭ ಹೇಳಿಕೆಯನ್ನು ರಗಳೆ ಕವಿ ಎಂದು ಪ್ರಸಿದ್ಧಿ ಪಡೆದಿರುವ ಹರಿಹರ ರಚಿಸಿರುವ ದೇವನೊಲಿದವನ ಕುಲವೇ ಸತ್ಕುಲಂ ಎಂಬ ರಗಳೆಯಿಂದ ಆರಿಸಿಕೊಳ್ಳಲಾಗಿದೆ. ಆವಾಗ ಸಂದರ್ಭ ಏನದಪ್ಪ ಅಂದ್ರೆ ಈ ಮಾತನ್ನು ಚೋಳರಾಜನು ಚೆನ್ನಯ್ಯನಿಗೆ ಹೇಳ್ತಾನೆ. ಸ್ವಾರಸ್ಯ: ಚೆನ್ನಯ್ಯನ ಪಾದಗಳಿಗೆ ಬಿದ್ದು ಚೋಳರಾಜನು ಪಾದರಜವನ್ನು ಕಣ್ಣಿಗೊತ್ತಿಕೊಂಡನು. ಆಗ ಮುಜುಗರಗೊಂಡ ಚೆನ್ನಯ್ಯನು, ನನ್ನ ಕುಲವನ್ನು ಅರಿಯದೆ ಹೀಗೆ ಮಾಡುವುದೇ? ಸೂರ್ಯವಂಶದ ಕನ್ನಡಿಯಂತಿರುವ ನೀವು ನನ್ನ ಜಾತಿಯನ್ನು ತಿಳಿಯದೆ
ಹೀಗೆ ಮಾಡುತ್ತಾರೆಯೇ ಎಂದು ಪರಿತಪಿಸುತ್ತಾನೆ. ಆಗ ಚೋಳರಾಜನು, ಶ್ರೇಷ್ಠನಾದ ಶಿವನನ್ನು ಒಲಿಸಿಕೊಂಡವನಾದ ನಿನ್ನ ಕುಲವೇ ಶ್ರೇಷ್ಠ ಕುಲ ಎಂದ ಚೆನ್ನನಿಗೆ ಹೇಳುವ ಸಂದರ್ಭದ ಸ್ವಾರಸ್ಯ ಇದೆ ಅಂತ ಬರೆದ್ರೆ ಸಾಕು. ಮುಂದಿನ ವಾಕ್ಯ, ರಾಮನ ಸೇವೆ ಸಂದುದೆ ತನಗೆ ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನು ಉಪಮಾಲೋಲ ಎಂಬ ಬಿರುದಾಂಕಿತ ಲಕ್ಷ್ಮೀಶ ಕವಿ ಬರೆದ ಜೈಮಿನಿ ಭಾರತ ಎಂಬ ಷಟ್ಪದಿ ಕವಿಯಿಂದ ಆಯ್ದ ಹಲು ಬಿದ್ದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಲಕ್ಷ್ಮಣನು ಸೀತಾಮಾತೆಯು ಮೂರ್ಛಿತಳಾದಾಗ ಹೇಳುವ ಮಾತು ಇದು. ವಿವರಣೆ ಏನದಂದರೆ, ರಾಮನು ಅಪವಾದ ಬಂದು ಪರಿತ್ಯಾಗ ಮಾಡಿದನೆಂದ ಸುದ್ದಿ ಸೀತೆಗೆ ಬರಸಿಡಿಲು ಎರಗಿದಂತಾಗಿ ಮೂರ್ಛಿತಳಾಗಿ ನೆಲದ ಮೇಲೆ ಬೀಳ್ತಾಳೆ. ಅವಳಿಗೆ ಎಲೆಯ ನೆರಳು ನೀಡಿ ತನ್ನ ವಸ್ತ್ರದ ಅಂಚಿನಿಂದ ಗಾಳಿ ಬೀಸಿ ಲಕ್ಷ್ಮಣ ಉಪಚರಿಸ್ತಾನೆ. ತನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿಯನ್ನು ನೆನೆದು ದುಃಖಿಸುತ್ತಾ ರಾಮನ ಸೇವೆಯ ಫಲ ನನಗೆ ಈ ರೀತಿ ಲಭಿಸಿತೆ ಎಂದು ಮರುಗೋ ಸಂದರ್ಭವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಮಾಯಾದ ಮಳೆಯ ಕಳುಗುಪ್ಪ ಅಂತ ಇದೆ. ಸೊ ಆಯ್ಕೆ, ಈ ಮೇಲಿನ ಹೇಳಿಕೆಯನ್ನು ಡಾಕ್ಟರ್ PK ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಹದೇಶ್ವರ ಎಂಬ ಜಾನಪದ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮಾದೇವನು ದೇವೇಂದ್ರನಿಗೆ ಹೇಳೋ ಮಾತಿದು. ವಿವರಣೆ, ಮಾದೇವನು ಸಂಕಮನ ಮಕ್ಕಳಾದ ಕಾರಯ್ಯ ಮತ್ತು ಬಿಲ್ಲಯ್ಯರ ನಿಜಭಕ್ತಿಯನ್ನು ಪರೀಕ್ಷೆ ಮಾಡೋ ಸಲುವಾಗಿ ದೇವೇಂದ್ರನ ಬಳಿಗೆ ಹೋಗಿ ಶಿಶು ಮಕ್ಕಳು ಇರುವ ಕಡ್ಡಿ ಹಳ್ಳದಲ್ಲಿ ಮಾಯಾದ ಮಳೆಯನ್ನು ಬರೆಸಿ ಅವರ ಭಕ್ತಿಯನ್ನು ಪರೀಕ್ಷಿಸಬೇಕೆಂದು ಮಾದೇವನು ಪ್ರಯತ್ನಿಸೋ ಸಂದರ್ಭವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಹೋಗೋಣ ಏನಪ್ಪ ಅಂತಂದರೆ ಗದ್ಯ ಭಾಗದ ವಾಕ್ಯಗಳು. ಸೊ ಇಲ್ಲಿ ಕೇವಲ ಒಂದು ವಾಕ್ಯಕ್ಕೆ ಮಾತ್ರ ಬರೀಬೇಕು. ಸೊ ಫಸ್ಟ್, ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿರಿ ಅಂತ ಇದೆ. ಈ ವಾಕ್ಯವನ್ನು ಚಹ ರಘುನಾಥರವರ ರಾಗಿ ಮುದ್ದೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ರಾಗಿ ಲಕ್ಷ್ಮಣನವರು ತಮ್ಮ ಹೆಂಡತಿಗೆ ಹೇಳುವ ಮಾತಿದು ಅಂತ ಕೇಳಿದ್ದಾರೆ. ಸೊ ಸ್ವಾರಸ್ಯ ಏನದಂದ್ರೆ, ಲೇಖಕರು ರಾಗಿಯ ಬಗ್ಗೆ ಮಾತನಾಡುತ್ತಾ ರಾಗಿ ಲಕ್ಷ್ಮಣಯ್ಯನವರು ನೆನೆಯುತ್ತಾರೆ. ಅವರು ರಾಗಿಯ ಬಗ್ಗೆ ಹಲವು ಸಂಶೋಧನೆಗಳನ್ನು ಮಾಡಿ ಹೊಸ ತಳಿಗಳನ್ನು ಪರಿಚಯಿಸ್ತಾರೆ. ಅನಾರೋಗ್ಯದಲ್ಲೂ ರಾಗಿ ಧಾನ್ಯ ಮಾಡುತ್ತಿರುತ್ತಾರೆ. ಶಸ್ತ್ರಚಿಕಿತ್ಸೆಗೆ ಹೋಗುವಾಗಲೂ ವೈದ್ಯರ ಬಳಿ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯಬಹುದಾ ಎಂದು ಕೇಳ್ತಾರೆ. ನಂತರ ತಮ್ಮ ಹೆಂಡತಿಗೆ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೇ ಇದ್ದರೆ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟು ರಾಗಿ ಸುರಿಯಿರಿ ಎಂದು ಕೊನೆ ಆಸೆಯನ್ನು ಹೇಳ್ತಾನೆ. ಇನ್ನು ಮುಂದಿನ ಸಂದರ್ಭ ವಾಕ್ಯ ಇತ್ತು, ಗದ್ಯಪಾಠದ್ದು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಅಂತ ಇತ್ತು. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ H ನರಸಿಂಹನ್ ಅವರ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಲೇಖಕರು ಜ್ಯೋತಿಷಿಗಳ ಭವಿಷ್ಯವಾಣಿಗಳನ್ನು ಲೇವಡಿ ಮಾಡೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಜ್ಯೋತಿಷಿಗಳ ಮಾತುಗಳು ಓದಲು ತಮಾಷೆಯಾಗಿರ್ತವೆ. ಅವು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತವೆ. ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳಲ್ಲಿ ಕಂಡುಬರುವ ಭವಿಷ್ಯದ ಸ್ವರೂಪ ಒಂದೇ ರೀತಿಯ ಸ್ಥೂಲ ವಿವರಣೆಯನ್ನು ಹೊಂದಿದೆ. ಚುನಾವಣೆ ಬಗ್ಗೆ ಜ್ಯೋತಿಷಿಗಳ ಭವಿಷ್ಯವು ಊಹೆಗೆ ಒಳಪಟ್ಟಿರುತ್ತದೆ ಎಂದು ಮೇಲಿನ ಮಾತನ್ನು ಹೇಳಿದ್ದಾರೆ. ಮುಂದಿನ ವಾಕ್ಯ, ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು ಅಂತ ಕೇಳಿದ್ದಾರೆ. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚನ್ನಣ್ಣ ವಾಲಿಕರ್ ಶಾಸ್ತ್ರಿ ಮಾಸ್ತರರ ಮತ್ತವರ ಮಕ್ಕಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ನಿರೂಪಕರ ಆರಂಭದ ಶಿಕ್ಷಣವನ್ನು ಕುರಿತು ಹೇಳೋ ಮಾತಿದು ಅಂತ ಕೇಳಿದ್ದಾರೆ. ಸ್ವಾರಸ್ಯ, ಶಾಲೆಗೆ ಸೇರಿದ 3-4 ತಿಂಗಳವರೆಗೆ ಒಂದಕ್ಷರ ಕಲಿಯದೆ ಹಳೆಯ ನೆನಪುಗಳಲ್ಲಿ ಕಳೆದರು. ಅಂಬವ್ವ ಸಿಹಿ ತಿಂಡಿ ತಿನಿಸುಗಳನ್ನು ಉಣಿಸುತ್ತಿದ್ದಳು. ಶಾಸ್ತ್ರಿ ಮಾಸ್ತರರು ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ದರು. ನಿರೂಪಕರಿಗೆ ಅಕ್ಷರ ಕಲಿಯಲೆಂದೇ ಒತ್ತಾಯ ಮಾಡುತ್ತಿರಲಿಲ್ಲ. ಮನಸ್ಸು ತಿರುಗಲು ಸುಮ್ಮನೆ ಬಿಟ್ಟಿದ್ದರು. ಆ ಕಲ್ಲೂರಿನ ನೆನಪುಗಳೆಲ್ಲ ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರರು ಮತ್ತು ಅಂಬವ್ವನವರ ಪ್ರೀತಿ ಕಡಲಲ್ಲಿ ನಿರೂಪಕರಿಗೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊಡಗ್ತದೆ. ಇನ್ನು ದೀರ್ಘ ಗದ್ಯದಲ್ಲಿ 2 ಇರ್ತದೆ, ಒಂದನ್ನು ಮಾತ್ರ ಬರೀಬೇಕು. 3 ಮಾರ್ಕ್ಸ್ ಇದೆ. ಸೊ ಫಸ್ಟ್ ಏನು ಕೇಳಿದ್ರಪ್ಪ ಅಂದ್ರೆ, ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯೋದಿಲ್ಲ ಅಂತ ಕೇಳಿದರು. ಫಸ್ಟ್ ಆಯ್ಕೆ ಇತ್ತು. ಈ ಮೇಲಿನ ವಾಕ್ಯವನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವ ಭೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸೊ ಸಂದರ್ಭ, ಭೋಳೆಶಂಕರ ಈ ಮಾತನ್ನು ತನ್ನಲ್ಲಿಯೇ ಹೇಳಿಕೊಳ್ತಾನೆ. ಸಂದರ್ಭದ ವಿವರಣೆ ಏನಿದೆ ಅಂದರೆ, ಭೋಳೆಶಂಕರನು ಹೊಲದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಭೋಳೆಶಂಕರನನ್ನು ದುರ್ಬಲನನ್ನಾಗಿಸಲು ಮರದ ನೆರಳಿನಲ್ಲಿ ಇಟ್ಟಿದ್ದ ರೊಟ್ಟಿಯನ್ನು ಕದಿಯಲು ಪಿಶಾಚಿ ನಿಶ್ಚಯಿಸ್ತದೆ. ಇದರಿಂದ ಭೋಳೆಶಂಕರನಿಗೆ ಹಸಿವಾಗಿ ಕೋಪ ಬಂದು ಬೈಯುತ್ತಾನೆ. ಆಗ ಅವನನ್ನು ಪ್ರವೇಶಿಸಬಹುದೆಂದು 1ನೇ ಪಿಶಾಚಿ ರೊಟ್ಟಿಯನ್ನು ಕದೀತದೆ. ಹಸಿವಾದಾಗ ಊಟ ಮಾಡಲು ಬಂದ ಭೋಳೆಶಂಕರನಿಗೆ ರೊಟ್ಟಿ ಕಾಣದಿದ್ದಾಗ ಯಾರೋ ಹಸಿದವರು ತಿಂದಿರಬೇಕೆಂದು ಭಾವಿಸಿದ ಭೋಳೆಶಂಕರ ಆ ಸಂದರ್ಭದಲ್ಲಿ ಮೇಲಿನಂತೆ ಹೇಳ್ತಾನೆ ಅಂತ ಬರೆದ್ರೆ ಸಾಕು. ಮುಂದಿನ ವಾಕ್ಯ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂತ ಇದೆ. ಆಯ್ಕೆ, ಮೇಲಿನ ವಾಕ್ಯವನ್ನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಬರೆದಿರುವ ಭೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಸಂದರ್ಭ ಏನದಪ್ಪ ಅಂದ್ರೆ,
ಈ ಮಾತನ್ನು ಬೋಳೆಶಂಕರ ತನ್ನ ಅಣ್ಣಂದರಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಬೋಳೆಶಂಕರನ ಅಣ್ಣ ಅತ್ತಿಗೆಯರು ಮನೆಗೆ ಬಂದಿದ್ದಾರೆ. ಹೊಲದಿಂದ ಬಂದ ಬೋಳೆಶಂಕರನಿಗೆ ಸರದಾರನ ಹೆಂಡತಿಯು, ನಾನು ನಿನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದೇನೆ, ನಾವಿರೋ ತನಕ ನಮ್ಮ ಸೇವೆ ಮಾಡಿ ಧನ್ಯನಾಗು ಎನ್ನುತ್ತಾಳೆ. ಆಗ ಬೋಳೆಶಂಕರ, ಎಲ್ಲರೂ ನನ್ನ ಜೊತೆಗಿರಿ ಎಂದು ಅವರಿಗೆ ಆಶ್ರಯ ಕೊಟ್ಟು ಉದಾರತೆಯಿಂದ ವರ್ತಿಸ್ತಾನೆ. ಊಟ ಮಾಡಲು ಕೈಕಾಲು ತೊಳೆಯಲು ಬೋಳೆಶಂಕರ ಹೋದಾಗ ಸತ್ಕಾರನ ಹೆಂಡತಿ ತನ್ನ ಆ ಕೊಳಕನನ್ನು ದನದ ಕೊಟ್ಟಿಗೆಯಲ್ಲಿ ಗಂಡನಿಗೆ ಊಟಕ್ಕೆ ಕುಳಿರಿಸಿ ಎಂದು ಹೇಳುತ್ತಾಳೆ. ಇದಾವುದರ ಅರಿವಿಲ್ಲ ಬೋಳೆಶಂಕರ ಇಂತಹ ಸುದಿನ ಅಪರೂಪ, ಎಲ್ಲರ ಜೊತೆಯಲ್ಲಿ ಊಟ ಮಾಡಿ ಎಷ್ಟು ದಿನಗಳಾದವು ಎಂದು ಹೇಳುತ್ತಾ ಮೇಲಿನಂತೆ ಆಡಿಕೊಳ್ತಾನೆ ಅಂತ ಬರೆದ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳು, ವ್ಯಾಕರಣ, ಪ್ರಬಂಧ ಮತ್ತು ಪತ್ರಲೇಖನದ ಬಗ್ಗೆ ಬರ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.